ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 2 ದಿನಗಳಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದ್ದಂಥ ಒಂದು ಡೆವಲಪ್ಮೆಂಟ್ ಇದೆಯಲ್ಲ, ಆ ಡೆವಲಪ್ಮೆಂಟನ್ನು ಕಂಡು ಇಡೀ ದೇಶವೇ ಈ ಬೆಚ್ಚಿ ಬಿದ್ದುಬಿಟ್ಟಿದೆ. ಯಾಕಂದರೆ ಒಬ್ಬ ಸರ್ಕಾರದ ಮಂತ್ರಿಯನ್ನು ಮತ್ತೊಬ್ಬ ಸರ್ಕಾರದ ಮುಖಂಡ ಹನಿ ಟ್ರ್ಯಾಪ್ಗೆ ಒಳಪಡಿಸುವಂತೆ, ಹನಿ ಟ್ರ್ಯಾಪ್ ಅಡ್ಡಕ್ಕೆ ಕೆಡುವಂತೆ ಮಾಡಿದಂಥ ಒಂದು ಕೆಟ್ಟ ಕೃತ್ಯ ಇದೆಯಲ್ಲ, ಅದು ಇಡೀ ಭಾರತ ದೇಶವೇ, ಇಡೀ ಇಂಡಿಯಾವೇ ನಮ್ಮ ಕರ್ನಾಟಕದತ್ತ ಬೆರಳು ಮಾಡಿ ನೋಡ್ತಾ ಇದೆ. ಇಂತಹದ್ರಲ್ಲಿ ಒಬ್ಬ ಪಕ್ಷದ ಮುಖಂಡನೇ ಮತ್ತೊಬ್ಬ ತಮ್ಮ ಪಕ್ಷದ ಸಚಿವನ ಮೇಲೆ ಹನಿ ಟ್ರ್ಯಾಪ್ ಮಾಡ್ತಾನೆ, ಹನಿ ಟ್ರ್ಯಾಪ್ ಅಡ್ಡಕ್ಕೆ ಕೆಡುತ್ತಾನೆ ಅಂದ್ರೆ ಇದು ಎಷ್ಟರ ಮಟ್ಟಿನ ಹೇಯ ಕೃತ್ಯ ಅಂತ ಇಡೀ ದೇಶವೇ ಮಾತಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆ.ಎನ್. ರಾಜಣ್ಣವರು ನಿನ್ನೆ ಯತ್ನಾಳ್ ಅವರ ಮುಖಾಂತರ ಸಿಡಿಸಿದಂತ ಒಂದು ಸ್ಫೋಟಕ ಮಾಹಿತಿ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಮಾಡಿದೆ ಮತ್ತು ಎಲ್ಲ ಆರೋಪದಿಂದ ಮುಕ್ತ ಮಾಡಲಿಕ್ಕೆ, ಈ ಆರೋಪದಿಂದ ಅಥವಾ ಈ ಮುಜುಗರದಿಂದ ಹೊರಗೆ ಬರಲಿಕ್ಕೆ ಸ್ವತಃ ಸಿಎಂ ಅವರೇ ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದನ್ನ ಅಂದ್ರೆ ಕೆ.ಎನ್. ರಾಜಣ್ಣ ಅವರು ನಮ್ಮ ತುಮಕೂರು ವಲಯದ ಒಂದು ಮುಖಂಡರಾಗಿದ್ದಾರೆ, ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ. ಹಾಗಾಗಿ ಕೆ.ಎನ್. ರಾಜಣ್ಣ ಅವರು ಕಂಪ್ಲೇಂಟ್ ಕೊಟ್ಟರೆ ನಾವು ಅದನ್ನು ಉನ್ನತ ತನಿಖೆಗೆ ಒಳಪಡಿಸ್ತೇವೆ ಎನ್ನುವ ಮಾತನ್ನು ಕೂಡ ಹೇಳಿ ಇದನ್ನ ಸೈಲೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈ ಪ್ರಕರಣ ಸೈಲೆಂಟ್ ಆಗುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಜೊತೆಗೆ ಈ ಪ್ರಕರಣವನ್ನ ಕೆ.ಎನ್. ರಾಜಣ್ಣ ಅವರ ಮೇಲೆ ಮತ್ತು ಅವರ ಮಗನ ಮೇಲೆ ಆದಂತಹ ಹನಿ ಟ್ರ್ಯಾಪ್ ಪ್ರಕರಣವನ್ನ ಬಿಜೆಪಿ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಿದಂತ ಬಿಜೆಪಿ ಹೈಕಮಾಂಡ್ ನೇರವಾಗಿ ರಾಜ್ಯ ಬಿಜೆಪಿ ಘಟಕಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಇದನ್ನ ಅರ್ಧದಲ್ಲಿ ನಿಲ್ಲಿಸಬಾರದು. ನೋಡಿದ್ದೇವೆ ನಾವು, ನೀವು ವಿರೋಧ ಪಕ್ಷದ ನಾಯಕರಾಗಿ, ವಿರೋಧ ಪಕ್ಷವಾಗಿ ನೀವು ಸರಿಯಾದ ಕೆಲಸವನ್ನು ಮಾಡ್ತಾ ಇಲ್ಲ, ಅದು ನಮ್ಮ ಗಮನಕ್ಕೆ ಬಂದಿದೆ. ಆದ್ರೆ ಈ ಕೇಸನ್ನು ಬಿಡುವಂತ ಮಾತೇ ಇಲ್ಲ. ಯಾಕಂದ್ರೆ ಕೆ.ಎನ್. ರಾಜಣ್ಣ ಅವರು ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ. ಹಾಗಾಗಿ ಅವರ ಮೇಲೆ ಅವರ ಪಕ್ಷದವರೇ ಆದಂತ ಒಬ್ಬ ಮುಖಂಡ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಅಥವಾ ಹನಿ ಟ್ರ್ಯಾಪ್ಗೆ ಸಿಲುಕಿಸ್ತಾನೆ ಅಂದ್ರೆ ಅದು ತುಂಬಾ ಗಂಭೀರವಾದಂತ ವಿಷಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಅರ್ಧದಲ್ಲಿ ನಿಲ್ಲಿಸುವಂತ ಮಾತೇ ಇಲ್ಲ. ಯಾಕಂದ್ರೆ ಈ ಹಿಂದೆ ನಡೆದಂತ ಪ್ರಕರಣದಲ್ಲಿ ನೀವು ಅರ್ಧರಲ್ಲೇ ಕೈ ಬಿಟ್ಟಿದ್ರಿ ಮತ್ತು ಯಾವುದೇ ಪ್ರಕರಣವನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ನೀವು ಮುಟ್ಟಿಸುವ ನಿಟ್ಟಿನಲ್ಲಿ ಎಲ್ಲ ನಾಯಕರು, ಬಿಜೆಪಿ ಎಲ್ಲ ನಾಯಕರು ವಿಫಲರಾಗಿದ್ರಿ. ಆದರೆ ಈ ಕೇಸ್ನಲ್ಲಿ ಹಿಂದುಳಿದ ವರ್ಗದ ನಾಯಕನ ಮೇಲೆ ಅಥವಾ ಹಿಂದುಳಿದ ವರ್ಗದ ಸಚಿವನ ಮೇಲೆ ಆದಂತ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ಅದನ್ನ ನೀವು ಯಾವುದೇ ಕಾರಣಕ್ಕೆ ಅರ್ಧರಲ್ಲೇ ಕೈ ಬಿಡಬಾರದು ಎನ್ನುವ ಒಂದು ಎಚ್ಚರಿಕೆಯ ಕರೆಯನ್ನ ರಾಜ್ಯ ಬಿಜೆಪಿಯ ನಾಯಕರಿಗೆ ಹೈಕಮಾಂಡ್ ಕಾಲ್ ಮಾಡಿ ತಿಳಿಸಿದೆ. ಹಾಗಾಗಿ ಆ ಕಾಲ್ ಬಂದ ತಕ್ಷಣವೇ ಆರ್ ಅಶೋಕ್ ಅವರು ವಿಧಾನಸಭೆಯಿಂದ ಹೊರಗೆ ಬಂದು ಸೀದಾ 3rd ಫ್ಲೋರ್ಗೆ ಹೋಗಿದ್ದಾರೆ. ಅಂದ್ರೆ ವಿಧಾನಸಭೆ ಅಧಿವೇಶನ ನಡೀತಾ ಇರುವುದು, ವಿಧಾನಸಭೆ ಅಧಿವೇಶನ ನಡೀತಿರುವುದು 2nd ಫ್ಲೋರ್ ಅಲ್ಲಿ, ವಿಧಾನ ಪರಿಷತ್ನ ಅಧಿವೇಶನ ನಡೀತಾ ಇರುವುದು 3rd ಫ್ಲೋರ್ ಅಲ್ಲಿ. ಹಾಗಾಗಿ ವಿಧಾನಸಭೆಯ ಅಧಿವೇಶನದಿಂದ ಹೊರಗೆ ಬಂದು ನೇರವಾಗಿ 3rd ಫ್ಲೋರ್ ಇಂದ ಲಾಂಜಿಗೆ ಹೋಗಿ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣ ಸ್ವಾಮಿ ಅವರನ್ನ ಕರೆದುಕೊಂಡು ಸಪರೇಟ್ ಆಗಿ ಮೀಟಿಂಗ್ ಮಾಡಿ, 1-to-1 ಮೀಟಿಂಗ್ ಮಾಡಿ ಈ ಪ್ರಕರಣವನ್ನ ನಾವು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲೇಬೇಕಾಗತ್ತೆ. ನನಗೆ ಹೈಕಮಾಂಡ್ನಿಂದ ಎಚ್ಚರಿಕೆ ಕರೆ ಬಂದಿದೆ, ಕಾಲ್ ಬಂದಿದೆ. ಹಾಗಾಗಿ ಯಾವುದೇ ಹಂತದಲ್ಲೂ ವಿಧಾನಸಭೆ ಒಳಗಾಗ್ಲಿ ವಿಧಾನಸಭೆ ಹೊರಗಾಗ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಒಂದು ವಸ್ತುವನ್ನಿಟ್ಟು ಒಂದು ವ್ಯಕ್ತಿಯನ್ನು ಇಟ್ಕೊಂಡು ನಾವು ಹನಿ ಟ್ರ್ಯಾಪ್ಗೆ ಅನೇಕ ರಾಜಕೀಯ ಮುಖಂಡರನ್ನ ಹನಿ ಟ್ರ್ಯಾಪ್ ಅಡ್ಡಕ್ಕೆ ಬೀಳಿಸುವುದಿದೆಯಲ್ಲ, ಅದು ದೊಡ್ಡ ಅಪರಾಧ. ಜೊತೆಗೆ ಆ ಹನಿ ಟ್ರ್ಯಾಪ್ ಮಾಡಿಸಿದಂತ ವ್ಯಕ್ತಿ ಏನಾದ್ರೂ ಮುಂದೆ ದೊಡ್ಡ ಹುದ್ದೆಯನ್ನು ಅಲಂಕರಿಸುವ ನಿಟ್ಟಿನಲ್ಲಿ ಏನಾದ್ರೂ ನಿರ್ಣಯ ಕೈಗೊಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದರ ವಿರುದ್ಧವಾಗಿ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಮುಂದಿಟ್ಕೊಂಡು ಎಲ್ಲದಕ್ಕೂ, ಅಂದ್ರೆ ಕಾಂಗ್ರೆಸ್ ಏನೆಲ್ಲ ಕೆಲಸ ಮಾಡುತ್ತಲ್ಲ, ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಳ್ತಲ್ಲ, ಸಿಎಂ ಬದಲಾವಣೆ ಆಗಲಿ ಅಥವಾ ಬೇರೆ ಸಿಎಂ ಆಯ್ಕೆ ಆಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಎಲ್ಲಾ ಪ್ರಕರಣದಲ್ಲೂ ಕೂಡ ನಾವು ಹನಿ ಟ್ರ್ಯಾಪ್ ಪ್ರಕರಣವನ್ನ ಜೋರಾಗಿ ಪ್ರತಿಬಿಂಬಿಸಬೇಕು, ಹೋರಾಟ ಮಾಡಬೇಕು. ಜನರಿಗೆ ಕಾಂಗ್ರೆಸ್ ಮುಖಂಡನ ಮೇಲೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಅದರಲ್ಲೂ ದಲಿತ ಮುಖಂಡನ ಮೇಲೆ ಹನಿ ಟ್ರ್ಯಾಪ್ ಮಾಡ್ತಾ ಇರೋದು ಘೋರ ಅನ್ಯಾಯ. ಜೊತೆಗೆ ಈ ಪ್ರಕರಣವನ್ನು ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಎನ್ನುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ರಾಜ್ಯ ಹೈಕಮಾಂಡ್ಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟಿದೆಯಲ್ಲ, ಇದು ಬಿಜೆಪಿಯ ರಾಜ್ಯ ಘಟಕದ ನಾಯಕರಲ್ಲಿ ದೊಡ್ಡ ಕಂಪನ ಸೃಷ್ಟಿ ಮಾಡಿದೆ ಮತ್ತು ತಮ್ಮ ಮೇಲೂ ತೂಗುಕತ್ತಿ ತೇಲಾಡ್ತಾ ಇದೆ, ತೂಗುಕತ್ತಿ ಇದೆ ಎನ್ನುವುದನ್ನ ರಾಜ್ಯ ಹೈಕಮಾಂಡ್ ನಾಯಕರು ಈಗ ಮನದಟ್ಟನ್ನು ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಿನ್ನೆ ಕೂಡ SR ವಿಶ್ವನಾಥ್ ಅವರು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ರು. ಅಂದ್ರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕನಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹಾಗಾಗಿ ಸುನಿಲ್ ಕುಮಾರ್ ಅವರು ಕೂಡ ಬೇಸರಗೊಂಡು ವಿಧಾನಸಭೆಯ ಅಧಿವೇಶನದಿಂದ ಹೊರಗೆ ನಡೆದ್ರು. ನಾನು ಈಗ ಸುನಿಲ್ ಕುಮಾರ್ ಅವರನ್ನ ಮತ್ತೆ ಮಾತಾಡಿಸ್ತೇನೆ, ಅವರನ್ನು ವಿಧಾನಸಭೆಯ ಅಧಿವೇಶನಕ್ಕೆ ಕರೆತರುವ ನಿಟ್ಟಿನಲ್ಲಿ ನಾನು ಮಾತಾಡಿಸ್ತೇನೆ. ಹಾಗಾಗಿ ತಮಗೆ ಕೊಟ್ಟ ಅವಕಾಶವನ್ನ ಆರ್ ಅಶೋಕ್ ಅವರು ಸರಿಯಾಗಿ ನಿಭಾಯಿಸಿಲ್ಲ ಎನ್ನುವ ಮಾತನ್ನ ಸ್ಫೋಟಕವಾಗಿ ಮಾಧ್ಯಮದ ಮುಂದೆ ಹೇಳಿದ್ರು. ಮತ್ತೆ ಜೊತೆಗೆ ಇವೆಲ್ಲ ವಿಷಯವನ್ನು ಲಿಖಿತ ರೂಪದಲ್ಲಿ ಹೈಕಮಾಂಡ್ಗೆ ಕಳಿಸಿರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ನಿನ್ನೆ ನಡೆದಂತ ಒಂದು ಪ್ರಕರಣ ಇದೆಯಲ್ಲ, ಅಂದ್ರೆ ನಿನ್ನೆ ನಡೆದಂತ ವಿಧಾನಸಭೆಯಲ್ಲಿ ನಡೆದಂತ ಒಂದು ಹೋರಾಟ, ಅದರಲ್ಲಿ ಬಿಜೆಪಿ ನೆಲಕಚ್ಚಿತ್ತು. ಕಾಂಗ್ರೆಸ್ ಕೂಡ ಒಳ್ಳೆಯ ಸಬ್ಜೆಕ್ಟ್ ಅನ್ನ ಕೊಟ್ಟರು ಕೂಡ ವಿರೋಧ ಪಕ್ಷವಾಗಿ ಬಿಜೆಪಿ ತನ್ನ ಕಾರ್ಯವನ್ನ, ತನ್ನ ಪ್ರತಿಭಟನೆಯನ್ನ, ತನ್ನ ಪಾಯಿಂಟ್ ಅನ್ನು ಹೇಳುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿತ್ತು. ಹಾಗಾಗಿ ಆರ್ ಅಶೋಕ್ ಅವರಿಗೆ ನೇರವಾಗಿ ಕರೆ ಮಾಡಿದಂತ ಹೈಕಮಾಂಡ್
ನೀವು ಇನ್ನು ಮುಂದೆ ಎಡುವಂಗಿಲ್ಲ ಅಥವಾ ತಪ್ಪು ಹೆಜ್ಜೆಯನ್ನು ಇಡದೆ ನೇರವಾಗಿ ಕಾಂಗ್ರೆಸ್ ಮೇಲೆ ಹರಿಹಾಯಬೇಕು ಮತ್ತು ಎಲ್ಲೆಲ್ಲಿ ಏನೇ ಪ್ರತಿಭಟನೆ ಮಾಡಬೇಕು, ಎಲ್ಲೆಲ್ಲಿ ಏನೆಲ್ಲ ಕೆಲಸ ಮಾಡಬೇಕು, ಈ ಹನಿ ಟ್ರ್ಯಾಪ್ ವಿರುದ್ಧವಾಗಿ, ಅದು ಹಿಂದುಳಿದ ನಾಯಕನ ವಿರುದ್ಧವಾಗಿ ಮಾಡಿದಂಥ ಅಥವಾ ಹಿಂದುಳಿದ ವರ್ಗದ ನಾಯಕನ ಮೇಲೆ ಮಾಡಿದಂಥ ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ಅದು ಘೋರ ಅಪರಾಧ ಎನ್ನುವ ನಿಟ್ಟಿನಲ್ಲಿ ನೀವೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ವಿರೋಧ ಪಕ್ಷ ನಾಯಕರಾಗಲಿ, ರಾಜ್ಯಾಧ್ಯಕ್ಷರಾಗಲಿ ಮತ್ತು ಈ ಜಿಲ್ಲಾಧ್ಯಕ್ಷರಾಗಿ ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಕರೆ ಬಂದ ಕೂಡಲೇ ಓಡೋಡಿ ಬಂದಂತ ಅಲ್ಲಿ ಇರುವಂತ ರಿಪೋರ್ಟರ್ಗಳಾಗ್ಲಿ ಎಲ್ಲರೂ ಹೇಳ್ತಾರಲ್ಲ, ಕರೆ ಬಂದ ಕೂಡಲೇ ವಿಧಾನಸಭೆಯ ಅಧಿವೇಶನದಿಂದ ಓಡೋಡಿ ಬಂದಂತ ಆರೋಸಕರು ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರಿಗೆ ನಡ್ಕೊಂಡು ಹೋಗ್ಕೊಂಡು ಅಲ್ಲಿ ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಮಾತಾಡಿ, ಅವ್ರ ಜೊತೆ ದೀರ್ಘವಾದ ಒಂದು ಅರ್ಧ ಗಂಟೆಯ ಅಷ್ಟು ಮಾತಾಡಿ ಒಂದು ಪ್ಲಾನ್ಗೆ ಅಂದ್ರೆ ತನಗೆ ಬಂದಂತ ಕರೆಯ ಬಗ್ಗಾಗ್ಲಿ, ಹೈಕಮಾಂಡ್ ಸೂಚನೆಯ ಬಗ್ಗಾಗ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿ ಹೈಕಮಾಂಡ್ ಕೂಡ ರಾಜ್ಯದಲ್ಲಿ ಆಗ್ತಾ ಇರುವಂತ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದೆ. ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದಂತ, ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಬೆಂಬಲಕ್ಕೆ ನಿಂತಂತ ಆರೋಸಕವರಿಗೆ ಈಗ ಮತ್ತೊಂದು ಬಣ ತನ್ನ ವಿರುದ್ಧವಾಗಿ ಹುಟ್ಕೊಂಡಿದೆಯಲ್ಲ, ಅದು ಕೂಡ ತೀವ್ರ ಹಿನ್ನಡೆಯನ್ನು ಕೊಡುತ್ತಾ ಅಥವಾ ಇಡೀ ರಾಜ್ಯ ಬಿಜೆಪಿ ಘಟಕ ಒಂದಾಗಿ ಬಿಜೆಪಿಯಲ್ಲಿ ಒಂದು ಒಳ್ಳೆಯ ಶಕ್ತಿಯಾಗಿ ಬೆಳೆದು ಕಾಂಗ್ರೆಸ್ ಮಾಡ್ತಾ ಇರುವಂತ ಎಡವಟ್ಟು ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಅಕ್ಕಿಯಲ್ಲಿ ಅಥವಾ ಈ ಗ್ಯಾರಂಟಿಗಳಲ್ಲಿ ಸ್ವಲ್ಪ ವಿಳಂಬ ನೀತಿ ಆಗಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಅನೇಕ ಹಗರಣಗಳು ಅಥವಾ ಜೊತೆಗೆ ಕಾಂಗ್ರೆಸ್ಸೇ ಕೂಡ ನೀವು ವಿರೋಧ ಪಕ್ಷದ ನಾಯಕರಾಗಿ, ವಿರೋಧ ಪಕ್ಷದವರಾಗಿ ನನ್ನ ಸಬ್ಜೆಕ್ಟ್ ನೀವು ಎತ್ಕೊಡ್ಬೇಕು, ಅಂದ್ರೆ ನನ್ನ ಮೇಲೆ ಆದಂತ ಹನಿ ಟ್ರ್ಯಾಪ್ ಇದೆಯಲ್ಲ ಅದನ್ನು ನೀವು ಎತ್ತಿ ನೀವು ಮಾತಾಡಬೇಕು ಎನ್ನುವ ಒಂದು ಸಬ್ಜೆಕ್ಟ್ ಅನ್ನ ಕಾಂಗ್ರೆಸ್ ಕೊಟ್ಟರು ಕೂಡ ಬಿಜೆಪಿ ನಾಯಕರು ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ವಿಫಲರಾದಂತ ಒಂದು ನಡೆ ಇರಬಹುದು. ಇವೆಲ್ಲವನ್ನು ಕೂಡ ಬಿಜೆಪಿ ಹೈಕಮಾಂಡ್ ತೀವ್ರವಾಗಿ ಅಥವಾ ಒಂದು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗ ಬಿಜೆಪಿಯಲ್ಲಿ ತುಂಬಾ ಬದಲಾವಣೆ ಆಗುವುದಂತೂ ಸತ್ಯ. ಯಾಕಂದ್ರೆ ಬಿಜೆಪಿಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಇವರೆಲ್ಲರ ಜೊತೆ ಒಂದು ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಇವೆಲ್ಲವರನ್ನು ಅಂದ್ರೆ ಒಂದ್ ಕಡೆ ಅನಿಸ್ತಾ ಇತ್ತು ನಮ್ಗೆ, ಓಕೆ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಎಲ್ಲರೂ ಕೂಡ ಪಕ್ಷದ ಬೆಳವಣಿಗೆ ಸಪೋರ್ಟ್ ಮಾಡ್ತಾರೆ, ಇವರೆಲ್ಲರೂ ಕೂಡ ಒಂದೇ ಎನ್ನುವ ನಿಟ್ಟಿನಲ್ಲಿ ಒಂದು ನಮಗೆ ಕಂಡು ಬಂದರೂ ಕೂಡ ಒಳಗೊಳಗೆ ಆರ್ ಅವರ ಜೊತೆ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಅವರ ಜೊತೆ ಅನೇಕ ನಾಯಕ, ಸುನಿಲ್ ಕುಮಾರ್ ಆಗಿರ್ಬೋದು, ಹೀಗೆ ಅನೇಕರ ನಾಯಕರ ನಡುವೆ ಯಾವುದೇ ಒಂದು ಬೆಳವಣಿಗೆಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಇವೆಲ್ಲವನ್ನು ಕೂಡ ಹೈಕಮಾಂಡ್ ಅಬ್ಸರ್ವ್ ಮಾಡ್ತಾ ಇದೆ. ಹೈಕಮಾಂಡ್ ಸೂಕ್ತ ಕ್ರಮದಲ್ಲಿ ನಿರ್ಣಯವನ್ನು ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಈಗೆಲ್ಲ ಚುನಾವಣೆ ಮುಗಿದಿದೆ. ಹಾಗಾಗಿ ಹೈಕಮಾಂಡ್ ಬಳಿ ಒಂದೊಳ್ಳೆ ಟೈಮ್ ಇದೆ. ಎಲ್ಲವನ್ನ ಮುಹೂರ್ತ ಫಿಕ್ಸ್ ಮಾಡಿ ಈಗ ಹೈಕಮಾಂಡ್ ಒಳ್ಳೆ ನಿರ್ಧಾರಕ್ಕೆ ಬರುವಂತ ಅಥವಾ ಒಂದು ಕಠಿಣ ನಿರ್ಧಾರಕ್ಕೆ ಬರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅದರ ನಿಟ್ಟಿನಲ್ಲಿ ನಿನ್ನೆ ಆರ್ ಅವರಿಗೆ ಮತ್ತು ಬಿಜೆಪಿ ರಾಜ್ಯ ಘಟಕದವರಿಗೆ ಕರೆ ಮಾಡಿ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಅಥವಾ ರಾಜಣ್ಣವರ ಮೇಲೆ ಆಗ್ತಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಮತ್ತು ಸರಿಯಾದ ಒಂದು ಪ್ರತಿಭಟನೆ ಮತ್ತು ಪ್ರೊಟೆಸ್ಟ್ ಅನ್ನು ಮಾಡುವಂತೆ ಹೈಕಮಾಂಡ್ ನೇರವಾಗಿ ಬಿಜೆಪಿ ನಾಯಕರಿಗೆ ಕರೆ ಮಾಡಿ ಎಚ್ಚರಿಕೆಯ ಕರೆಗಂಟೆಯನ್ನ ಕೊಟ್ಟಿದೆ. ಈ ಕರೆಗಂಟೆಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಈ ನಾಯಕರ ಮೇಲೆ ಒಂದು ತೂಗು ಕತ್ತಿ ಇದೆ ಅನ್ನುವುದು ಈ ನಾಯಕರು ಕೂಡ ಎಚ್ಚರಿಕೆಯಿಂದ ಗಮನವಹಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.